ಏನೋ ನಿನ್ನೆ ಅಷ್ಟೇ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿಯ ಎಂತಕುಂಟೆ ಕುಂಟೆಯ ಶಿಲ್ಪ ಎನ್ನುವಂತಹ ಗೃಹಿಣಿ ಈಗಾಗಲೇ 2 ಮಕ್ಕಳ ತಾಯಿ 3ನೇ ಡಿಲಿವರಿಗಾಗಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಬಂದಾಗ ಚಿಕಿತ್ಸೆಯನ್ನ ಕೊಟ್ಟಿರ್ತಾರೆ. ಆದ್ರೆ ತದಾದ ನಂತರ ಇಂದು ಬೆಳಗಿನ ಜಾವ 3:30ಗೆ ಪೇನ್ ಬಂದಿರೋ ಕಾರಣ ತಾಯಿ ಮತ್ತು ಅಕ್ಕ ವೈದ್ಯರಿಗೆ ತಿಳಿಸಿದಾಗ ವೈದ್ಯರ ನಿರ್ಲಕ್ಷ್ಯತನ ಎದ್ದು ಕಂಡಿದ್ದು. ಅದಾದ ನಂತರ ಸ್ವಲ್ಪ ಹೊತ್ತಿನಲ್ಲಿಯೇ ಅವ್ರನ್ನ ಹೊರ ಕಳಿಸಿದ ನಂತರ ಹೆರಿಗೆ ಆಗಿದೆ ಅಂತ ತಿಳಿಸ್ತಾರೆ. ಆದ್ರೆ ಮಗು ಯಾವ ಮಗು ಅಂತ ಹೇಳಿ ಕೂಡ ಇಲ್ಲಿವರೆಗೂ ಕೂಡ ತಿಳಿಸಿರಲ್ಲ. ಆ ತಿಳಿಸಲೇ ಇರೋ ಕಾರಣದಿಂದ ಗೊಂದಲದಲ್ಲಿರ್ತಕ್ಕಂತಹ ಕುಟುಂಬ ವರ್ಗದವರಿಗೆ ಎಲ್ಲ ಒಂದ್ ಕಡೆ ಅನುಮಾನ ಬಂದಾಗ ಕೇಳೋ ಅಷ್ಟೊತ್ತಿಗೆ ತಾಯಿನೂ ಕೂಡ ಒಂದು ಸ್ಟ್ರೆಚರ್ ನಲ್ಲಿ ಹೊರಗಡೆ ದೂಕೊಂಡು ನಾವು ICU ನಲ್ಲಿ ಇರ್ತಿದೀವಿ, ತಾಯಿನೂ ಕೂಡ ಸೀರಿಯಸ್ ಇದೆ ಅಂತ ಹೇಳಿ ತಗೊಂಡೋಗ್ತಾರೆ. ನಾವು ಇರ್ಬೋದು ಬಿಡ್ರಿ ಅಂತ ಹೇಳಿ ಮುಗ್ಧ ಜನರು, ದಲಿತ ಕುಟುಂಬದವರು, ಅವ್ರಿಗೆ ಏನು ನಿಜವಾಗ್ಲೂ ಬಹಳ ಅಸಹಾಯಕರು, ಅವಿದ್ಯಾವಂತರು ಇರ್ಬೋದು ಅಂತೇಳಿ ಸುಮ್ಮನೆ ಕೂರ್ತಾರೆ. 1 ಗಂಟೆ ಆದ ನಂತರ ಪೊಲೀಸ್ನವರು, ಯಾಕಂದ್ರೆ ಇವರು ಓಪಿಗೆ ತಿಳಿಸಿರ್ತಾರೆ ಮರಣ ಹೊಂದಿದ್ದಾರೆ ಅಂತೇಳಿ ಪೊಲೀಸರಿಗೆ ಆಸ್ಪತ್ರೆ ಸಿಬ್ಬಂದಿಗಳು ತಿಳಿಸ್ಬೇಕು ಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆ ತಿಳಿಸಿದಾಗ ಅವರು ಯಾರು ಶಿಲ್ಪನ್ ಕಡೆಯರು ಅಂತ ಬಂದು ಕೇಳಿದಾಗ ತಾಯಿ ಮತ್ತು ಗಂಡನಿಗೆ ಅವರಿಗೆ ವಿಚಾರ ತಿಳಿಸ್ತಾರೆ. ಆ ವಿಚಾರ ತಿಳಿಸಿದಾಗ ಎಲ್ಲಿದೆ ಅಂತ ಹೇಳಿದ್ರೆ ICU ನಲ್ಲಿ ಇದೆ ಅಂತೇಳಿ. ICU ಅಲ್ಲ, ಅದು ಆಲೆ ಪೋಸ್ಟ್ ಮಾರ್ಟಮ್ ರೂಮ್ ಅಲ್ಲಿ ಬೀಗ ತೆಗೆದಾಗ ತಾಯಿ ಮತ್ತು ಅವ್ರ ಅಕ್ಕಂದ್ರು ಸಂಬಂಧಿಕರು ಎಲ್ಲರೂ ಆಕ್ರಂದನಕ್ಕೆ ಒಳಗಾಗಿ ಅದಾದ ನಂತರ ಅವ್ರವ್ರ ಸಂಬಂಧಿಕರು ಮತ್ತು ಸಂಘಟನೆಯನ್ನ ಅವ್ರವ್ರನ್ನೆಲ್ಲ ಕರೆಸ್ಬಿಟ್ಟು ಆಸ್ಪತ್ರೆ ಮುಂದೆ ಪ್ರೊಟೆಸ್ಟ್ ಮಾಡಿದಾಗ ಅವತ್ತು ಏನು ಬೆಳಿಗ್ಗೆ ವೈದ್ಯರನ್ನ ಕೇಳಿದಾಗ ಸಾಕಷ್ಟು ನಿರ್ಲಕ್ಷ್ಯತನ ತೋರಿದ್ದು ಕಂಡುಬೇಕಾಗ ಆ ಕಾರಣದಿಂದ ಇಂದು ಮಾನ್ಯ AC ಸಾಹೇಬ್ರ ಮುಖಾಂತರ ಅವರು ಕೂಡ ಬಂದು ದೂರನ್ನ ಕೊಡಿ ಕ್ರಮ ತಾಳ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ದೂರ ಕೊಡಕ್ ಬಂದಾಗ ಕೂಡ ಕೆಲವೊಂದು ಕಾನೂನಿನ ಅಡೆತಡೆಗಳ ಮಧ್ಯದಲ್ಲಿ ವೈದ್ಯರ ಮೇಲೆ ಏಕಾಏಕಿ ದೂರನ್ನ ಸ್ವೀಕರಿಸಕ್ ಆಗಲ್ಲ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ADC ಅವರ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳು ಸ್ವತಃ SP ಸಾಹೇಬರಿಗೆ ಮಾತಾಡಿ ಅವರು ಈಗೇನೋ ಬಡವರಿಗೆ ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ FIR ಕೂಡ ದಾಖಲಾಗ್ತಾ ಇದೆ. ಏನೋ ನೊಂದಿರ್ತಕ್ಕಂಥ ಕುಟುಂಬಕ್ಕೆ ಸರಿಯಾದ ನ್ಯಾಯ ಸಿಗಬೇಕು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಮತ್ತು ಅಲ್ಲಿನ ಲಂಚಾವತಾರ ಮೊದಲು ನಿಲ್ಲಬೇಕು. ಎಲ್ಲರೂ ಕೂಡ ಇಲ್ಲಿ ಸಾಕಷ್ಟು ಬರದನಾಡಿನಲ್ಲಿ ಬಡವರು ಇರೋದು, ಹಿಂದುಳಿದ ವರ್ಗದವರು ಇರೋದು, ಅವರಿಗೆ ಸಮಗ್ರವಾದಂತ ಚಿಕಿತ್ಸೆ ಕೊಡುವ ಮುಖಾಂತರ ಅವರ ನೆಮ್ಮದಿಯಿಂದ ಉಸಿರಾಡುವಂಗೆ ಜಿಲ್ಲಾಡಳಿತ ಮಾಡಬೇಕು. ಹಾಗೂ ತಪ್ಪಿತಸ್ಥ ವೈದ್ಯರ ಮತ್ತೆ ನರ್ಸ್ಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವರನ್ನ ಅಮಾನತ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಆಗ್ರಹಿಸ್ತೀನಿ. ಕುಂಟೆ ದುರ್ಗಕ್ಕೆ ಆಸ್ಪತ್ರೆಗೆ ಸೇರ್ಸಕ್ಕೆ 12 ಗಂಟೆ ಬಸ್ಗೆ ಆಶಾ ವರ್ಕರ್ನ ಕರ್ಕೊಂಡು ಬಂದಿದ್ವಿ. 12 ಗಂಟೆಗೆಲ್ಲ ಇಲ್ಲಿ ಬಂದ್ವಿ. 12 ಗಂಟೆಗೆ ಬಂದಾಗ ಬೆಡ್ ಚೆಕಪ್ ಹೋದ್ರು, ಬೆಡ್ ಚೆಕಪ್ ಮಾಡಿಸ್ಕೊ ಬಂದರು. BP ಚೆಕಪ್ ಮಾಡಿದ್ರು, BP ಚೆಕಪ್ ಮಾಡಿ ತಿರ್ಗಾ ಅಲ್ಲಿ ವಾರಣಿಗೆ ಸೇರಿಸಿದ್ರು. ವಾರಣಿಗೆ ಸೇರಿಸಿದಾಗ ಎಲ್ಲ ಚೆನ್ನಾಗಿ ಬಂದೈತೆ, ನಾರ್ಮಲ್ ಆಗಿ ಬಂದೈತೆ ಅಂದ್ರು. ನಾರ್ಮಲ್ ಆಗಿ ಬಂದೈತೆ ಅಂದಾಗ ತಿರ್ಗಾ ಅಲ್ಲಿಗೆ ಏರಿಯಾ ರೂಮ್ನಾಗೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿ ಮಾತ್ರೆ ಕೊಟ್ರು. ಮಾತ್ರೆ ಕೊಟ್ಟ ಮೇಲೆ ನೋವು ಬಂದ ಮೇಲೆ ಆ ಡಾಕ್ಟರ್ ಅಮ್ಮನು ನನ್ನ ಮಗಳು ಆಶಾ ವರ್ಕರ್ ಹೋಗಿದ್ರೆ ನನ್ನ ಮಗಳನ್ನ ಯಾಕೆ ಕರ್ಕೊ ಬಂದೆ ನೀನ್ ಒಬ್ಬ ಬರ್ಬೇಕಾಗಿತ್ತು ಅಂತ ಅಂದ್ಲು. ಅದಕ್ಕೆ ಡಾಕ್ಟರ್ ಏನಂತ ಅಂದ, ನಾನು ಯಾಕೆ ಕರ್ಕೊ ಬಂದೆ, ಅಡಿಗೆನೆ ಮಾಡಲ್ಲ, ನೀನು ಏನ್ ಮಾಡ್ಕೆ ಹೋಗಂದ. ಬರೋಬ್ಬರ್ದ ಹೋಗಿ ರೂಮ್ನಕ್ಕೆ ಹೋಗಿ ಮಕ್ಕಂಡ. ನೋವು ಬಂದದವೆ, ಬಾರಪ್ಪ ಅಂದ್ರೆ ಬರಲ್ಲ, ಹೋಗಿ ಏನ್ ಮಾಡ್ಕೆ ಹೋಗಂದ. ನಾವಿನ್ನೇನ್ ಮಾಡೋಣ, ಸಿಸ್ಟರ್ ಒಬ್ರು ಇದ್ರು, ಅವರೇ ನೋಡಿದ್ರು. ಏನೋ ಅದಕ್ಕೆ ಮಗು ಬತ್ತಲು, ಮಗು ಗಡ್ಡಿಗೆ ಬೀಳ್ತಲು, ಇದು ಆಶಿನಾಗ ಹೋಗ್ಬೇಕಂತಂದು ನಾವು ಆಶಾ ವರ್ಕರು ಎಲ್ಲ ಐಸ್ ರೂಮ್ನಾಗ ಬಂದಿದ್ರಿ. ಐಸ್ ರೂಮ್ನಾಗ್ಲಿದ್ದ ನೋಡ್ಕೊಂಡು ಮಗುನ್ ನೋಡ್ಕೊಂಡು ತಿರ್ಗಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಯಾಕೆ ಹಿಂಗಂದ್ರೆ, ನೀ ಯಾಕೆ ಇಲ್ಲ, ನಾವು ಸೀರಿಯಸ್ ಆಗೈತೆ, ಐಸ್ ರೂಮ್ನಾಗ ಹಾಕ್ತಿವಿ ಅಂತಂದು ನನ್ ಮಗಳು ಕರ್ಕೊಂಡೋದ್ರು. ನನ್ ಮಗಳು ಐಸ್ ರೂಮ್ನಾಗ ಹಾಕಿಲ್ಲ, ಇದು ರೂಮ್ನಾಗ ಹಾಕ್ಯವ್ರಿ. ಪೋಸ್ಟ್ ಮಾರ್ಟಮ್ನಾಗ ಹಾಕಿ ಬೀಗ ಹಾಕಿ ಅಲ್ಲಿ ಸುಮ್ನೆ ಐಸ್ ರೂಮ್ನಾಗ ಐತಂತಂದು ನಮ್ಗೆ ಹೇಳ್ಯಾವ್ರೆ. ನಮಗ್ ತೋರ್ಸ್ಬೇಕು ನನ್ ಮಗಳ ಎಲ್ಲಿದಲ್ಲ ಅಂತ ನಾವ್ ನೋಡ್ಬೇಕು ಅನ್ಸಿದ್ರಾಗ ಅವಾಗ ಪೊಲೀಸರನ್ನ ಕೈ ಹಿಡ್ಕೊಂಡು ಹೋದ್ರೆ ಅವರು ಪೋಸ್ಟ್ ಮಾಸ್ಟರ್ಗಳಿದ್ದ ತೆಗೆದು ಗಡ್ಡಿಗೆ ತೆಗೆದು ನಮ್ಮನ್ ತೋರಿಸಿದಾಗ ನಮಗ್ ಬಾದಾಗಿ ಹಿಂಗ್ ಸುಳ್ಳು ಯಾಕೆ ಹೇಳಿದ್ರಿ, ಐಸ್ ರೂಮ್ನಕ್ಕಂತಂದು ಹೇಳಿ ನಮ್ಮನ್ನ ಇಷ್ಟ ಅನ್ಯಾಯ ಮಾಡಿದ್ರು ನೀವು, ನಮಗ್ ತೋರಿಸ್ದಂಗೆ ಹೋಗಿ ಐಸ್ ರೂಮ್ನಕ್ಕಾದ್ರೆ ಹಾಕಿದ್ರೆ ಐಸ್ ರೂಮ್ನಕ್ಕಂತ ಹೇಳಿ ಅಂತ ನಾವು ಹೇಳಿರೋದು ಕೇಳಿರೋದು ನಿಜ.
ಅಲ್ಲೋಗಿ ವಾರಡ್ನಾಗಿದ್ವಿ. ವಾರಡ್ನಾಗ್ಲಿದ್ದ ಬಂದ್ವಿ. 12 ಗಂಟೆಗೆ ಅದೆತ್ತ ಮಾತ್ರೆ ಕೊಟ್ಟರೆ ನೋವು ಬಂದ ಮೆಟ್ಟಿಗೆ ನನ್ನ ಮಗಳು ವಾರ್ಕಿನ್ಸ್ ಹೋದ್ರು. ಅವರಿಬ್ರು ಹೋದ್ರೆ ನನ್ನ ಮಗಳು ಹೋಗಿತ್ತಲ್ಕೆ ನೀನು ಮಾಡಲ್ಲ ನಾನು ಮಾಡಲ್ಲ ಅಂತಂದು ಹೊರಕ್ಕೆ ಹೋದ. ಹೊರಗೆ ಕಳಿಸಿ ಅಯ್ಯಪ್ಪ ಹೋಗಿ ನಾನು ಮಾಡಲ್ಲ, ಏನು ಮಾಡ್ಕೊಂಡು ಹೋಗಂತಂದು ಬಾಗ್ಲು ಹಾಕ್ಕೊಂಡು ಬೀಗ ಗಡಿ ಹಾಕ್ಕೊಂಡು ಮಾಡ್ಕೊಬಿಟ್ಟ. ಏನು ಮಾಡಿದ್ರು ಬರ್ದದ, ಏನು ನೋವಾದ್ರೆ ಬೋಲ್ ಎದ್ದದವೆ, ಎದ್ರೂ ಬರ್ಲಿಲ್ಲ. ಯಾರೋ ಒಂದಿಬ್ರು 3 ಸಣ್ಣ ಸಿಸ್ಟರ್ ಇದ್ರೆ ಅವ್ರು ಏನು ಮಾಡ್ತಾರೆ, ಮಾಡಲಿಲ್ಲ ಮಟ್ಲಿಲ್ಲ. ಅಯ್ಯಪ್ಪನ ಎಷ್ಟೆಷ್ಟು ಎಬ್ಬಿರಿಸಿದ್ರು ಕೂಡ ನಾನು ಎದ್ದಾಳಲ್ಲ ಹೋಗ್ರ ಅಂತಾನೆ. ಆ ಎದ್ದಾಳಿದ್ಕೆ ಇನ್ನೊಬ್ರು ಯಾರೋ ಬಂದರು, ಅವರು ಸಣ್ಣರು ಬಂದರು. ನಾಗ ಕೈಲಿ ಆಗಲಿಲ್ಲ. ತಿರ್ಗಿ ಮೇಡಮ್ ಬಂದು ಅಯ್ಯಪ್ಪ ಫೋನ್ ಮಾಡಿದ್ರೆ ಅವಾಗ ಎದ್ದು ಬಂದು ಡಿಲ್ವರ್ ಆಗೋ ಹೊತ್ತಿಗೆ ಡಿಲ್ವರ್ ಆಯ್ತು. ಗಡ್ಡಿಗೆ ಬಿತ್ತು. ಆ ಗಡ್ಡಿಗೆ ಬಿತ್ತಾಗ ಹುಡುಗನ ತಗೊಂಡೋಗಿ ಐಸಿಲಾಕ್ ಇಕ್ಬೇಕಂತಂದು ಅವರೇ ಓಡೋದ್ರು. ನಮಗೆ ತೋರಿಸಿಲ್ಲ, ಹೆಣ್ಣಂಬೋದಿಲ್ಲ ಗಂಡಂಬೋದಿಲ್ಲ. ತೋರಿಸ್ತಿದ್ಕೆ ತಿರ್ಗಾ ಐಸ್ನಾಗ್ಲಿದ್ದ ನಾ ಬರೋ ಹೊತ್ತಷ್ಟಿಗೆ ಯಮ್ಮನ ಯಾಕಪ್ಪ ಹಿಂಗೆ ಯಾಕಂದ್ರೆ ಏನೂ ಇಲ್ಲ ಐಸ್ನಾಗ ಇಕ್ತೀವಿ ಚೆನ್ನಾಗಿ ಮೊಬ್ಬನಾಗ ಇದ್ದಾಳೆ ಅಂತಂದು ಐಸ್ನಾಗ ತಗೊಂಡು ಹೋಗ್ತಂದ್ರು. ಐಸ್ನಾಗ ತಗೊಂಡು ಹೋದ್ರು. ಐಸ್ನಾಗ ಇಕ್ತಾರೆ ಹೇಳಂತಂದೆ ನಾವು ಸುಮ್ಮನೆ ಇದ್ದೀವಿ. ತಿರ್ಗ ಐಸ್ನಾಗ್ಲಿದ್ದ ನಮ್ಗೆ ತೋರಿಸ್ರಪ್ಪ ಎಲ್ಲೈತೆ ಏನು ಕತೆ ನಾವು ನೋಡ್ತೀವಿ ಹೆಂಗದಾಳೆ ಅಂತಂದು ಅಂದಾಗ ಹೋಗಿ ಅಲ್ಲಿ ಜನ ರೂಮ್ನಾಗ ಹಾಕಿ ಬೀಗ ಹಾಕಿ ಅಲ್ಲಿ ತೋರಿಸ್ತಾರೆ. ಏನರಪ್ಪ ನಮ್ಗೆ ಐಸ್ನಾಗ ಇದಾರೆ ಅಂತಂದು ಹೇಳಿ ಹಿಂಗೆ ಮಾಡಿದಿರಿ ನಮ್ಮನ್ನ ಅಂದ್ರೆ ಇಲ್ಲಮ್ಮ ಅದು ಹೋಗೈತಿ ಅಂತಂದು ಅವ್ರಂದ್ರು. ಅದಕ್ಕೆ ನಾವು ಇಲ್ಲಿ ಹಾಕಿದ್ವಿ. ಮತ್ತೆ ನಮಗೆ ತೋರಿಸ್ಬೇಕಾಗಿತ್ತಲ್ಲ, ನೀವು ನಮಗೆ ಯಾಕೆ ತೋರಿಸ್ಲಿಲ್ಲ ಅಂತ ನಾನು ಕೇಳಿದ್ರೆ ಅವಾಗ ಎಲ್ಲ ನಮ್ಮರೆಲ್ಲ ಪೊಲೀಸರು ಬಂದು ಕರ್ಕೊಂಡು ಹೋದ್ರು. ಅದು ಡಾಕ್ಟರ್ ಕರ್ಕೊಂಡೋಗಿಲ್ಲ, ಡಾಕ್ಟರ್ ಬರಲಿಲ್ಲ, ಪೊಲೀಸರು ಬಂದು ಕರ್ಕೊಂಡೋದ್ರು. ತೋರಿಸಿ ಹಂಗೆ ಬೀಗ ಹಾಕಿ ತಿರ್ಗಿ ಹಂಗೆ ಬಂದ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.